ಅಮ್ಮಂದ್ ಇದೇ ಆಗೋಯ್ತು. ನಾನು ಅವಳಿಗೆ ಬೇಕಾಗೇ ಇಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಅನು. ಅಮ್ಮಂಗೆ ನೀನು ಅಂದ್ರೆ ಪ್ರಾಣ. ಮತ್ತೆ ಡೈಲಿ ಲೇಟ್ ಮಾಡ್ತಾಳೆ. ಈಗ ದಿನ ನೀನು ಒಂದೇ ಟೈಮ್ಗೆ ಹೋಮ್ವರ್ಕ್ ಮುಗಿಸ್ತೀಯಾ? ಅದ್ ಹೆಂಗಾಗುತ್ತೆ? ಯಾಕಾಗಲ್ಲ? ಒಂದಿನ ಕಮ್ಮಿ ಕೊಡ್ತಾರೆ, ಒಂದಿನ ಜಾಸ್ತಿ ಕೊಡ್ತಾರೆ ಹೋಮ್ವರ್ಕ್ ನ. ಇದು ಹಾಗೆ. ನಿನಗೆ ಹೋಮ್ವರ್ಕ್ ಜಾಸ್ತಿ ಇದ್ದಾಗ ಹೇಗೆ ಲೇಟಾಗಿ ಮುಗಿಸ್ತೀಯೋ ಹಾಗೆ ಪಲ್ಲವಿಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇದ್ದಾಗ ಅವಳು ಲೇಟಾಗಿ ಬರ್ತಾಳೆ. ಈಗ ಅರ್ಥ ಆಯ್ತಾ ಅಮ್ಮ ಯಾಕೆ ಒಂದೊಂದ್ಸಲ ಲೇಟಾಗಿ ಬರ್ತಾಳೆ ಅಂತ? ಈಗ್ಲಾದ್ರೂ ಊಟ ಮಾಡ್ತೀಯಾ? ಬೇಡ, ಅಮ್ಮ ಬೇಕು ನಂಗೆ. ನಾನು ಹೇಳಿದ್ನಲ್ಲ ಪುಟ. ನೋ, ಅಮ್ಮ ಬೇಕು, ಅಮ್ಮ ಬೇಕು ಅಷ್ಟೇ. ಸರಿ ಇರೋ, ನಾನು ವಿಕ್ರಾಂತ್ ಅವ್ರಿಗೆ ಕಾಲ್ ಮಾಡ್ತೀನಿ. ಅವ್ರ್ಗ ಯಾಕೆ? ಆಫೀಸ್ ಮುಗಿದ್ಮೇಲೆ ಕೇಸ್ ವಿಷಯವಾಗಿ ಅವರು ಪಲ್ಲವಿನ ಮೀಟ್ ಮಾಡಿರ್ಬೋದು. ಅದಕ್ಕೆ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿರೋ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ಯಾಕೆ ಹೀಗ್ ಕೂಕೊಳ್ತಾ ಇದ್ಯಾ? ವಿಕ್ರಾಂತ್ ಅಂಕಲ್ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ತೇಜು ಅಪ್ಪ ತಾನೆ. ಅವರಿಗೆ ಕಾಲ್ ಮಾಡೋದಾದ್ರೆ ಬೇಡವೇ ಬೇಡ. ಯಾಕೆ ಪುಟ, ಏನಾಯ್ತು? ವಿಕ್ರಾಂತ್ ಅಂಕಲ್ ಸರಿ ಇಲ್ಲ ಅಷ್ಟೇ. ಏಯ್, ಅನು, ದೊಡ್ಡೋರ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಮಾತಾಡ್ತೀನಿ. ಏನೀಗ? ನನಗೆ ಅಮ್ಮ ಬೇಕಷ್ಟೇ. ಅನು, ಅನು ಪುಟ್ಟ ಬಾ ಇಲ್ಲಿ. ಬರ್ತಾ ಬರ್ತಾ ಯಾಕೆ ನಮ್ಮನು ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ? ಅಮ್ಮ, ನಾವೆಲ್ಲರೂ ಅವಳ ಜೊತೆ ಗಂಟೆಗಟ್ಲೆ ಇರೋದು ಒಂದೇ, ಅವ್ರಮ್ಮ ಅವಳ ಜೊತೆ 10 ನಿಮಿಷ ಇರೋದು ಒಂದೇ. ಮೊದ್ಲೇ ಅಪ್ಪ ಇಲ್ದಿದ್ ಮಗು, ಅಮ್ಮ ನೋಡಿದ್ರೆ ಹಿಂಗೆ. ಇದಾ ಬೆಂಕಿಗೆ ತುಪ್ಪ ಸುರಿಬೇಡ, ಸುಮ್ಮನ್ ಕುತ್ಕೋ. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಅಮ್ಮ, ಅನ್ನೋ ಜೊತೆ ಅಪ್ಪ ಇಲ್ಲ, ಬರೀ ಅಮ್ಮ ಮಾತ್ರ ಇರೋದು. ಅಮ್ಮನೂ ಟೈಮ್ ಕೊಟ್ಟಿಲ್ಲ ಅಂದ್ರೆ ಮಕ್ಳು ಹಿಂಗೆ ಆಗೋದು.